ಕ್ಲಾಸಲ್ಲಿ ಟೀಚರ್ ಬೋರ್ಡ್ ಮೇಲೆ ಪ್ರಾಬ್ಲಮ್ ಹಾಕಿ ಯಾರು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ ಅಂದಿದ ತಕ್ಷಣ ನಾನು ಎದ್ದೋಗಿ ಪಟ್ಟಂತ ಸಾಲ್ವ್ ಮಾಡಬೇಕು ಅಂತ ಆಸೆ. ಕ್ಲಾಸಲ್ಲಿ ಫ್ರೆಂಡ್ಸ್ಗೆ ಯಾವುದಾದ್ರೂ ಕ್ವಶನ್ಗೆ ಆನ್ಸರ್ ಗೊತ್ತಾಗಿಲ್ಲ ಅಂದ್ರೆ ನನ್ನನ್ನು ಕೇಳಬೇಕು ಅಂತ ಆಸೆ. ನಿಮ್ಮ ಕ್ಲಾಸ್ ಟಾಪರ್ ಯಾರು ಅಂದರೆ ಎಲ್ಲರೂ ನನ್ನ ಹೆಸರು ಹೇಳಬೇಕು ಅಂತ ಆಸೆ. ಎವ್ರಿ ಇಯರ್ ಕೊಡೋ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಈ ಸತಿ ನನಗೆ ಬರಬೇಕು ಅಂತ ಆಸೆ. ಪ್ರತಿ ಟೆಸ್ಟ್ನಲ್ಲೂ ಎಲ್ಲ ಸಬ್ಜೆಕ್ಟಲ್ಲೂ ಟಾಪ್ ಸ್ಕೋರರ್ ಯಾರು ಅಂದರೆ ಅಲ್ಲಿ ನನ್ನ ಹೆಸರೇ ಇರಬೇಕು ಅಂತ ಆಸೆ. ಅಲಾರಂ ಸೌಂಡ್ ಮಾಡೋಕ್ಕಿಂತ ಮುಂಚೆ ನಾನೇ ಎದ್ದು ಓದೋಕೆ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ. ಆವತ್ತು ಮಾಡಿದ ಪಾಠನ ಆ ದಿನನೇ ಮುಗಿಸ್ಬೇಕು ಅಂತ ಆಸೆ. ಅಕಾಡೆಮಿಕ್ ಇಯರ್ ಸ್ಟಾರ್ಟಿಂಗಲ್ಲಿ ಈ ವರ್ಷ ಎಷ್ಟು ಮಾರ್ಕ್ಸು ಎಷ್ಟು ಪರ್ಸೆಂಟೇಜ್ ತೆಗಿಬೇಕು ಅಂದ್ಕೊಂಡಿದ್ನೋ ಅಷ್ಟು ಪರ್ಸೆಂಟೇಜ್ ತೆಗಿಯೋ ಆಸೆ. ನನಗೆ ಪಾಠ ಮಾಡೋ ಪ್ರತಿ ಟೀಚರ್ಗೂ ನಿಮ್ಮ ಫೇವ್ರೆಟ್ ಸ್ಟೂಡೆಂಟ್ ಯಾರು ಅಂದರೆ ಅವರು ನನ್ನ ಹೆಸರೇ ಹೇಳ್ಬೇಕು ಅಂತ ಆಸೆ. ಅಪ್ಪ ಅಮ್ಮನಿಗೆ ಒಳ್ಳೆ ಮಗ ಅನ್ನಿಸ್ಕೊಳ್ಬೇಕು ಅಂತ ಆಸೆ. ಪ್ರತಿಯೊಬ್ಬರು ನನ್ನನ್ನು ಗೌರವದಿಂದ ನೋಡಬೇಕು ಅನ್ನೋ ಆಸೆ ನಂದು. ಅಪ್ಪ ಅಮ್ಮನ ಕನಸನ್ನ ನನಸು ಮಾಡೋ ಒಳ್ಳೆ ಮಗನಾಗಬೇಕು ಅಂತ ಆಸೆ. ಈ 18ರ ವಯಸ್ಸಲ್ಲಿ ನಾನ್ ಬಡವ ಅಂತೀಯಾ, ಇದರಲ್ಲಿ ನಿನ್ನ ಯಾವುದೇ ತಪ್ಪಿಲ್ಲ. ಇದೇ ಮಾತನ್ನ ನೀನ್ 28ರ ವಯಸ್ಸಲ್ಲಿ ನಾನ್ ಬಡವ ಅಂದ್ರೆ ಮೇ ಬಿ ನಿಂದೇ ತಪ್ಪಾಗಿರುತ್ತೆ. ನಿನ್ನ ಎಫರ್ಟ್ಸ್ ನ ಡಬಲ್ ಮಾಡು. ರಾಜನಾಗ್ಬೇಕು ಅನ್ನೋ ಆಸೆ ಇದ್ರೆ ಗುಲಾಮನ ತರ ಕೆಲಸ ಮಾಡೋದನ್ನ ಕಲಿ. ಮಾಡಿ ತೋರ್ಸು. ಪ್ರತಿಯೊಬ್ರು ಹೇಳ್ಬೇಕು ನಾನು ನಿಂತರ ಆಗ್ಬೇಕಂತ. ಯಾರು ಕೂಡ ಅಂದಾಜ್ ಮಾಡಿರ್ಬಾರ್ದು ನೀನ್ ಏನಾಗ್ತೀಯಾ ಅಂತ. ನಿನ್ ಕೈಯಲ್ಲಿ ಆಗಲ್ಲ ಅಂದೋರ ಪ್ರತಿಯೊಬ್ಬರ ಮನೆಗೋಗಿ ನೀನ್ ಸ್ವೀಟ್ಸ್ ಕೊಡ್ಬೇಕು. ಈ ಜೀವನದಲ್ಲಿ ನೆಮ್ಮದಿ ಬೇಕು ಅಂತೀಯಾ, ಆಗಿದ್ರೆ ನಿನ್ನ ಫೋಕಸ್ನ ನಿನ್ನ ಕೆಲ್ಸದ ಕಡೆ ಕೊಡು. ನೀನು ಬೇರೆಯವರ ಮಾತಿನ ಮೇಲೆ ಗಮನ ಇದ್ರೆ ಕಂಡ ಕನಸು ಕನಸಾಗೇ ಇರುತ್ತೆ. ನಿನ್ನನ್ನ ಬೆಟರ್ ಮಾಡ್ಕೊಳ್ಳೋಕೆ ನಿನ್ನ ಪೂರ್ತಿ ಸಮಯ ಕೊಡು. ಸೋಂಬೇರಿ ಆಗ್ಬೇಡ. ಈ ಸೋಂಬೇರಿತನ ಎಷ್ಟೋ ಜನರ ಜೀವನವನ್ನೇ ಹಾಳು ಮಾಡ್ಬಿಟ್ಟಿದೆ. ತುಂಬಾ ಯೋಚಿಸ್ಬೇಡ. ಈ ಟೈಮ್ ಇರೋದೆ ಮಾಡು ತೋರ್ಸೋಕೆ. ನಿನ್ನೆ ಏನಾಯ್ತೋ ಅದಾಗೋಯ್ತು. ಈ ಕ್ಷಣದಿಂದ ಬೆಟರ್ ಸ್ಟಾರ್ಟ್ ಮಾಡು. ಯಾರು ನಿನ್ನ ಕನಸನ್ನ ನೋಡಿ ನಗ್ತಾ ಇದ್ದಾರೋ ಅವರ ಬಾಯನ್ನ ಮುಚ್ಚಿಸ್ಬೇಕು ನಿನ್ನ ಹಾರ್ಡ್ ವರ್ಕ್ ನಿಂದ. ಇಲ್ಲಿ ನಿನ್ ಪರಿಸ್ಥಿತಿ ಏನೋ, ಯಾವ ಪರಿಸ್ಥಿತಿಯಲ್ಲಿ ನೀನ್ ಬದುಕ್ತಿದ್ಯಾ ಅನ್ನೋದು ಯಾರಿಗೂ ಬೇಕಾಗಿಲ್ಲ. ಆ ಪರಿಸ್ಥಿತಿಯನ್ನ ನೀನೇ ಬದಲಾಯಿಸ್ಬೇಕು. ಇವತ್ತಿನ ನಿನ್ನ ಕರ್ಮವೇ ನಾಳೆಯ ನಿನ್ನ ಭವಿಷ್ಯ. ನಿನ್ ಜೀವನದ ಗುರಿ ಏನು ಅನ್ನೋದನ್ನ ಒಂದು ಡೈರಿಯಲ್ಲಿ ಬರ್ಕೋ. ಅದನ್ನ ಮುಟ್ಬೇಕಾದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತಾನು ಬರೀ. ಇದ್ರಿಂದ ನಿನ್ನ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅಂತ ಗೊತ್ತಾಗುತ್ತೆ. ಆ ವೀಕ್ನೆಸ್ ನ ಓವರ್ಕಮ್ ಮಾಡೋಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡು. ಒಬ್ಬ ವ್ಯಕ್ತಿಯ ಸಕ್ಸಸ್ಗೆ ಒಂದು ಬಲವಾದ ಗುರಿ, ಅದನ್ನ ಮುಟ್ಟಲು ಸತತ ಪ್ರಯತ್ನ ಬೇಕು ಅನ್ನೋದನ್ನ ಎಂದಿಗೂ ಮರಿಬೇಡ.